ಇಲ್ಲಪ್ಪ, ಇನ್ನೂ ಬರಲ್ಲ. ಏನಂತ ಹೇಳೋದು ಇದಕ್ಕೆ? ಪರೀಕ್ಷೆ ಆದಮೇಲೆ 2 ದಿನ ನಾನು ಆರಾಮಾಗಿರ್ಬೇಕು, ಇಲ್ಲಿ ಬಂದರೆ ತಲೆ ತಿಂತೀರಿ, ನಾನು ಅಲ್ಲಿ ಹೋಗ್ತೀನಿ ಅಂತ ಹೋಗಿದ್ದೊಂದು ಮಾಪಿ. ಆಮೇಲೆ ಬರೋದೇ ಇಲ್ಲಲ್ಲ. ಇವತ್ತು ಬೆಳಿಗ್ಗೆ ಎದ್ದವನೇ ಬರ್ತೀನಿ ಅಂದಾನೆ. ಇಷ್ಟು ಹೊತ್ತಾಯ್ತು. ಬಿಸಿಲಿನೊತ್ತಿಗೆ ಬಂದರೆ ಇವನಿಗೆ ಮನೆ ಬದಿ ಬರೋಕ್ಕಾಗಲ್ಲ ಅಂದರೆ, ಅಲ್ಲ ಅವ್ರು ಯಾರು ಹೇಳಿ ಕಳಿಸ್ಬೇಕ ಬೇಡ? ಅಪ್ಪ ಅಮ್ಮ ಅದರ ಅಲ್ಲಿ ಇಲ್ಲಿದ್ದೆ ಅಂತ ಮಾಡ್ತೀವಿ, ಅಲ್ಲಿಗೆ ಹೋಗು ಅಂತ ಒಂದು ಸಲ ಹೇಳೋಕ್ಕಾಗಲ್ಲ. ಹಂಗಾರೆ ಎಂತಕ್ಕೆ ಇವರಿಗೆಲ್ಲ ವಯಸ್ಸೋಗಿದೆ ಅಂತಕ್ಕೆ ಅಂತ. ಅದಕ್ಕೆ ಇಂಥರ್ನ ಎಲ್ಲಿ ಇಡಬೇಕು ಅಲ್ಲೇ ಇಡಬೇಕು ಅನ್ನೋದು. ಮಗ ಮಾಡೋದೇ ಸಮ. ಮೊಮ್ಮಗನೊಂದು ಬುಟ್ಟಿಗೆ ಹಾಕಿಂಡು ನನ್ನ ಆಟ ಆಡಿಸ್ತಾರೆ. ಬರಲಿ ಅವ ಇವತ್ತು ಮನೆಗೆ ಬರಲಿ, ಬೋಲಿ ಬಿಡಿಸ್ತೀನಿ, ಅಲ್ಲೇ ಇದ್ಬಿಡು, ನಿಂಗೆ ಮನೆಯೊಂದು ಎಂತಕ್ಕೆ ಅಂತೀನಿ. ನೋಡ್ಬೇಕು ಏನು ಹೇಳ್ತಾನೆ ಅಂತ. ಈ ಥರ ಅಂತ ಹೇಳಿದ್ರೆ ನಾನು ಈಗ ಬರ್ತಾನೆ ನನ್ನ ಗಳಿಕೆ ಬರ್ತಾನೆ, ಈಗ ಬರ್ತಾನೆ ನನ್ನ ಗಳಿಕೆ ಬರ್ತಾನೆ ಅಂತ ನೋಡಿ ಸಾಕಾತು. ಅಪ್ಪ ಬಂದರೆ ಈಗ ಒಂದು ಬದಿಯಿಂದ ಕೂಗೋಕ್ಕೆ ಶುರು ಮಾಡ್ತಾರೆ, ಹಾಗೆ ಹೀಗೆ ಅಂತ. ಅಲ್ಲ ಮಿಸಿನ ಹತ್ರಕ್ಕೆ ಹೋಗ್ಬೋದಿತ್ತು, ಅಲ್ಲಿಗೂ ಹೋಗ್ಲಂತೆ. ಓ ಮೀನಾಕ್ಷಕ್ಕ, ಎಂತಂದ್ರೆ ಈ ಬಿಸಿಲಲ್ಲಿ ನಿಂತ್ಕೊಂಡು ಎಂತ ಮಾಡ್ತಿದ್ದೀರಿ? ಒಬ್ಬರೇ ಮಾತಾಡ್ತಿದ್ರ ಎಂತ ಮಾಡ್ತಿದ್ರಿ? ನಾನು ಜೊತೆಗೆ ಯಾರು ಅದಾರೆ ಅಂತ ನೋಡ್ತೀನಿ, ಆಚೆ ಈಚೆಗೆ ಯಾರೂ ಇಲ್ಲ. ಯಾರ ಹತ್ರ ಮಾತಾಡ್ತಿದ್ದೀರಿ? ಓ ಪರಮೇಶ್ವರಣ್ಣ, ನಾನು ಚೋಟ ಈಗ ಬರ್ತೀನಿ ಅಂತ ಹೇಳೋದು ಬರಲ್ಲ. ಈ ಹುಡುಗರು ಮಾರ ಹೊಳೆಗಿಳೆ ಬದಿ ಹೋದ್ವನ ಅಂಥೇಳಿ ನಂಗೆ ಅದೇ ಒಂಥರ ತಲೆಯಲ್ಲಿತ್ತ. ಅದನ್ನೇ ಹೇಳ್ತಾ ಅದೇ ಕಡೆ ನೋಡ್ತಾ ನಿಂತಿದ್ದೆ. ಈಗ ಹುಡುಗರೆಲ್ಲ ಸೇರಿ ಸಖಿಗೆ ಈಜಕ್ಕೆ ಪಾಜಕ್ಕೆ ಅಂತ ಹೋಗ್ಕೊಂಡು ಯಾರಿಗೆ ಬೇಕು ಮಾರ? ಮೊದಲೇ ನಮಗೆ ರಾಚಾರ ಸರಿ ಇಲ್ಲ. ಓ ಇಲ್ಲ ಮೀನಾಕ್ಷಕ್ಕ, ಅದಕ್ಕೆ ತಲೆ ಬಿಸಿ ಮಾಡ್ಕಿಬೇಡಿ. ಅವ ಅಲ್ಲಿ ಅಜ್ಜ ಜೊತೆನೇ ಇದ್ದ. ನಾನು ನೋಡಿದೆ ಈಗ ಅಜ್ಜನ ತೋಟಕ್ಕೆ ಹೋಗಿ ಬರೋಣ, ಸುಮಾರು ದಿವಸ ಆಗ್ಯದೆ ಅಂತ ಹೇಳಿದ್ರಂತೆ. ಅದಕ್ಕೆ ಕರ್ಕೊಂಡು ಹೋಗ್ತಾ ಇದ್ದ, ಹೊಲಕ್ಕೆ ಹೋಗೋಣ ಅಂತೇಳಿ ಹೋಗ್ತಾ ಇದ್ದ. ಹಂಗಾಗಿ ತಡ ಆಗ್ಯದೇನ. ಇಲ್ಲ ಹೊಳೆಗೆಳೆ ಬದಿ ಹೋಗ್ಲ, ಅವ ಹಾಗೆ ಬುದ್ಧಿವಂತ ಮಾರ, ಜಾಗೃತಿ ಅದೇ ಅವನಿಗೆ. ಹೌದಾನ? ಹಂಗಾರೆ ಸೈ ಮಾರ. ಆದರೂ ಹುಡುಗರು ಹೇಳಕ್ಕೆ ಬರಲ್ಲಲ್ಲ. ಈ ವಯಸ್ಸಾದರೂ ಮಾಡೋದು ಹಾಗೆ ಮಾರ. ಈ ಬಿಸಿಲಲ್ಲಿ ಎಂತಕ್ಕೆ ಬೇಕು ಅವ್ರಿಗೆ ತೋಟ ತೊಡ್ಗಿಗೆ ಹೋಗ? ಸುಮ್ಮನೆ ಮನೆ ಬದಿ ಇದ್ರೂ ಇರ್ಬೋದು, ಹೇಳಿದ್ರೆ ಸಿಟ್ಟು ಬರ್ತದೆ. ಹಾಂ ಅದು ಒಂದು ಹೌದಯ್ಯ. ಇವನ್ ನೋಡಿ ಎಲ್ಲಿ ಹಸಿರು ಕಾಣ್ತಾ ಅಲ್ಲಿ ನುಗ್ಗಕ್ಕೆ ನೋಡತ್ತ, ಅಲ್ಲಿ ಗುಡ್ಡದ ಬದಿ ಸೊಪ್ಪು ಸದೆ ಏನಾರು ತಿನ್ಬೋದು. ಹೋತವನ ತಾಟೆ ಆ ಬಕ್ಕೆ ನೋಡಲ್ಲಿ ಮತ್ತೆ ಇಣಕ್ಕೆ ನೋಡೋದು ನೋಡು. ಏನು ಮಾಡೋದು ಇದಕ್ಕೆ? ಒಂದು ಮಗ ಅಂತ ಹೆತ್ತು ಸಾಕಿದ್ದೆ ಸುಮ್ಮನೆ ಆಗೋತಲ್ಲ, ಇವ್ರು ಚಾಕರಿ ಮಾಡೋಕ್ಕೆ ಆಗೋತಲ್ಲ. ಸುಮ್ಮನೆ ನಾಯಿ ಹೋಗಲ್ಲೇ ಇದ್ದಿದ್ರು ಸಮ ಆತಿತ್ತೇನು. ಇವತ್ತು ಮನೆಗೆ ಬಂದಕ್ಕೋ 2ರಲ್ಲೊಂದು ತೀರ್ಮಾನ ಮಾಡ್ತೀನಿ. ಈ ಸತಿ ಮಾತ್ರ ಸುಮ್ಮನೆ ಇರಲ್ಲ ನಾನು. ಹಿಂಗೆ ತಿರ್ಕಿಂದೆ ಕಾಲ ಕಳೀತಾ ಇದ್ರೆ ಎಂಥರೂ ಒಂದೊಂದು ಉದ್ಯೋಗ ಮಾಡ್ತಿದ್ದೆ, ಅದೂ ಇಲ್ಲ ಈಗ. ಹೋಯ್ ಚೋಟ, ಈಗ ಬರ್ತಿದ್ದೀಯ ನೀನು? ನಮ್ಮ ನೋಡಲ್ಲಿ ಹಾದಿ ಕಾಯ್ತಾ ನಿಂತ್ಕೊಂಡಾರೆ, ಮಗ ಇನ್ನೂ ಬರಲ್ಲ ಅಂತೇಳಿ. ಅಜ್ಜನೆಲ್ಲಿ ಬಿಟ್ಟು ಬಂದ? ಓ ಪರಮ್ಮವ, ಅಜ್ಜ ಅಲ್ಲೇ ಕೂತಾರೆ, ತೋಟದಲ್ಲೇ ಕೂತಾರೆ. ನಾನು ಮತ್ತೆ ಅಮ್ಮಗೆ ಬರ್ತೀನಿ ಅಂತ ಹೇಳಿ ಹೋಗಿದ್ನಲ್ಲ, ಲೇಟ್ ಆತಲ್ಲ, ಬಂದು ಒಂಚೂರು ಇಲ್ಲ ಇವತ್ತು ಸಾಯಂಕಾಲ ಸರಿಗೆ ಬರ್ತೀನಿ ಅಂತ ಹೇಳಿ ಬರೋಣ ಅಂತ ಬಂದೆ. ಅಜ್ಜಲ್ಲೇ ಕೂತಾರೆ ತೋಟದಲ್ಲಿ. ಓ ಈಗ ಬರ್ತಾ ಇದ್ದೀಯ ನಿನ್ನ? ಬಾ ಇವತ್ತು ಮನೆಗೆ ಮಾತಾಡಿ. ಎಂತಕ್ಕ ಅವ್ರಿಗೆ ಅಚ್ಚಿಗೆ ದಾಟಿದ್ರೆ ಇಲ್ಲ, ಅಚ್ಚಿಗೆ ದಾಟ್ಕೊಂಡ್ಲಿ ಆಮೇಲೆ ನೀನು ಬಲಿ ಬಿಡಿಸ್ತೀನಿ. ಅಲ್ಲಮ್ಮ, ನೀ ಎಂತಕ್ಕೆ ಹಿಂಗೆ ದಾರಿ ಕಾಯ್ತಾ ಇದ್ದೀಯಾ? ನಾನಿನ್ನು ಸಣ್ಣ ಬಾಲೆ ನಾನೇ ಮರತೆ. ಅದು ಬೇರೆ ಎಲ್ಲರೂ ಹೋಗಿನ ಅಜ್ಜಿ ಮನೆಗೆ ಹೋಗಿದ್ದಪ್ಪ. ಬೆಳಿಗ್ಗೆ ಎದ್ದಿದ್ದು ತಡ ಆತ, ನಿನ್ನೆ ಮಲಗಿದ್ದು ಲೇಟಾಗಿ, ಹಾಗಾಗಿ ಬೆಳಿಗ್ಗೆ ಎದ್ದಿದ್ದು ತಡ ಆತು. ಅಜ್ಜಿ ತಿಂಡಿ ತಿನ್ನು ಅಂದರು. ಮಾತಾಡ್ತಾ ತಿಂಡಿ ತಿನ್ನೋದು ಅದು ಇದು ಹೊತ್ತು ಹೋಗಿದ್ದೆ ಗೊತ್ತಾಗಲ್ಲ. ಮತ್ತು ಅಜ್ಜಿಗೆ ತೋಟಕ್ಕೆ ಹೋಗ್ಬೇಕು ಅಂದ್ರೆ ಅವ್ರನ್ನ ಕರ್ಕೊಬಂದು ಅಲ್ಲಿ ಬಿಟ್ಟು ನಿಂಗೆ ಒಂಚೂರು ಹೇಳಿ ಹೋಗೋಣ ಅಂತ ಬಂದೆ.
ಅವರು ನೀನು ವಾಪಸ್ ಬಿಡೋಷ್ಟೊತ್ತಿಗೆ ಊಟದ ಹೊತ್ತಾಗಿರ್ತದೆ, ಅಜ್ಜಿ ಅಲ್ಲೇ ಊಟ ಮಾಡು ಅಂತ ಕೂತ್ಕೋತಾರೆ. ಅದನ್ನೇ ಹೇಳೋಣ ಅಂತ ಬಂದೆ. ನೀ ಹಿಂಗೆ ದಾರಿ ನೋಡ್ತಿರ್ಬೇಡ ಮಾರತಿ, ಸಂಜೆನೂ ಸ್ವಲ್ಪ ಲೇಟ್ ಆದರೂ ಆಗ್ಬೋದು. ಓ, ಈಗಲೂ ಏನು ಮನೆ ಒಳಗೆ ಬರೋಕ್ಕಾಗೆ ಬಂದವ ಅಲ್ಲ ನೀನು. ಇದು ಅತ್ತ ಆ ಕಡೆ ನೋಡಿ ಅಂತಕ್ಕೆ ಮಾತಾಡ್ತಿದ್ದೀಯ ಮಾರತಿ, ನಾನು ಇಲ್ಲಿ ನಿಂತೀನಿ. ತಾಡಿ ಸ್ವಲ್ಪ ಅವ್ರ ಅಚ್ಚಿಗೆ ದಾಟಿದ್ರೆ ನೋಡ್ತಿದ್ದೀನಿ. ಎಂತಕ್ಕೆ ಮತ್ತೆ ಊರು ಮನೆಯವ್ರ ಮುಂದೆ ಅಂತ ನೋಡ್ರೆ ಹೋದ್ರ ಅಚ್ಚಿಗೆ ಹೋದ್ರು. ಅಲ್ಲ, ಎಂತ ಮಾಡಬೇಕು ಅಂತ ಮಾಡ್ಕೊಂಡಿಯಾ? ಎಂತ ಮಾಡಬೇಕು ಅಂತ ಮಾಡ್ಕೊಂಡಿಯೇ ಹೇಳ. ನಿಂಗೊಂದು ಮನೆ ಅಂತ ಇದ್ದಿದ್ದೆ ಅಂತಕ್ಕೆ ಸುಮ್ಮನೆ ಯಾವಾಗ ಗೋಳಾಟ ಒಂದು ಮನೆ ಕಟ್ಸೋದೇ ಬೇಡಿತ್ತಲ್ಲ ಮಾರಯ್ಯ. ಏನೋ ಒಬ್ಬ ಮಗಗೆ ಬೇಕು ಅಂತ ಹೇಳಿ ಅಷ್ಟು ಗೋಳಾಟ ಸುಮ್ಮನೆ ಹೇಳಿದ್ರು ಸಹಿಯಲ್ಲ, ಯಾವ್ದು ಎಂಥದೇ ಮಾಡಿದ್ರು ಮನೆನ ಗನ ಮಾಡಿ ಕಟ್ಟಬೇಕು ಅಂತೇಳಿ ಕಟ್ಟ್ಯಾರೆ. ಅಲ್ಲೇ ಇದ್ದೇ ಬಿಡ್ಬೋದಿತ್ತು. ನೀನೇನಾದ್ರು ಹೋಗೋದು ಬೇಡ ಅಂತ ಹೇಳಿದ್ ನಾನು. ಎಷ್ಟು ದಿವಸ ಆತ ನೀನು ಆ ಕಡೆನೇ ಇದ್ದು? ಎಷ್ಟು ದಿವಸ ಆತ? ನಾನು ಇದಕ್ಕೆ ಸಾಕಿದ್ದ ನಿನ್ನ ಒಂದು ಊಟ ತಿಂಡಿ ಎಂಥದ್ದಾದ್ರೂ ಒಬ್ಬಳೇ ಕುತ್ಕೊಂಡು ಮಾಡ್ಬೇಕು. ಇವ್ರು ಬಂದ್ರು ಬರ್ದಿದ್ರು ಇಲ್ಲ. ಇರೋ ಒಬ್ಬ ಮಗ, ಬೇರೆ ಯಾರು ದಿಕ್ಕ ಥರ ಇಲ್ಲೇ. ನೀನು ಹಿಂಗೆ ಮಾಡ್ತೀಯಲ್ಲ, ಅದು ಬೆಳಗ್ಗೆ ತಿಂಡಿಗೆ ಬಾರ ಅಂತ ಹೇಳಿ ಅಷ್ಟು ಗನ ಮಾಡಿ ಮೀನು ತಗೊಂಡು ಸಾರು ಮಾಡಿ ರೊಟ್ಟಿ ಮಾಡಿ ಇಟ್ಟೀನಿ. ಕಾದ್ ಸಾಕಾತು ಬತ್ತಾನೆ ಹಂಗಾರೆ ಅಂಥೇಳಿ. ಇಷ್ಟ ಅಂತ ಹೇಳಿ ಎಂತಕ್ಕೆ ಮಾಡ್ಬೇಕು ನಾನು? ನೀ ಅಲ್ಲೇ ತಿಂಡಿ ತಿನ್ಕೊಂಡು ಅಲ್ಲೇ ಇರೋದಾದ್ಮೇಲೆ ಮತ್ತೆ ಎಂತಕ್ಕೆ? ಈಗ ಗೊತ್ತಾಗಲ್ಲ ನಿಮಗೆ, ತಡೀರಿ, ಗೊತ್ತಾಗತ್ತೆ ದಿನ ಅದೇ. ಯಾಕಂದರೆ ನಾನು ಪಗುತ್ತಾ ಬಾ 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 ಅಂತ ಕರಿತಿರ್ತೀನಲ್ಲ, ಮನೇಲಿ ಕರಿಯಕ್ಕೊಬ್ರು ಜನ ಇರಬಾರ್ದು. ಅವಾಗ ಗೊತ್ತಾಗ್ತದೆ ನಿಮಗೆ. ಅವ್ರಿಗೆ ವಯಸ್ಸಾದವರಿಗೆ ಅವರಿಗೂ ಗೊತ್ತಾಗಲ್ಲ ನಂಗಾರೆ, ಬಾಕಿದ್ದೆಲ್ಲ ಗೊತ್ತಾಗ್ತದೆ. ಎಷ್ಟು ದಿವಸ ಇಲ್ಲಿ ಇರ್ತೀಯ, ನೀವು ಹೋಗು, ಅಲ್ಲಿ ಮನೇಲಿ ಅಪ್ಪ ಅಮ್ಮ ಕಾಯ್ತಿರ್ತಾರೆ ಅಂತ ಹೇಳೋಕ್ಕಾಗಲ್ಲ ಅವರಿಗೆ. ಇನ್ನು ಈ ವಯಸ್ಸಿಗೂ ಅವ್ರಿಗೆ ತೋಟ ನೋಡೋದಂತೆ, ಅಜ್ಜನ ಕರ್ಕೊಂಡು ತೋಟ ತೋರಿಸ್ಬೇಕು, ಅದು ಇದು ಎಲ್ಲ ಗೊತ್ತಾಗ್ತದೆ. ನಿನ್ನ ತಾಯಿಗೆ ಏನಾರು ಎಲ್ಲಿಗೆ ಹೋಗ್ಬೇಕಾ ಬರ್ಬೇಕಾ ಅದೆಲ್ಲ ಏನೂ ಇಲ್ಲ ಅಲ್ಲನ? ಅದೆಲ್ಲ ಏನೂ ಇಲ್ಲ ನಿಮಗೆ. ತಾಯಿ ಇದ್ದೇ ಇಲ್ಲಿದ್ದ ಗಾದೆ ಆಗಿದೆ. ಅಯ್ಯೋ ಮಾರತಿ, ಅದು ಎಷ್ಟು ಮಾತಾಡ್ತೀಯಮ್ಮ ಅಂತ ಮಾಡಬಾರ್ದಿದ್ದ ಕೆಲಸ ಏನು ಮಾಡಿದೆ ನಾನು? ಅಜ್ಜಿಯನ್ನು ಒಂಚೂರು ತೋಟ ನೋಡೋಕ್ಕಂತ ಕರ್ಕೊಬಂದೆ, ಅದು ಅಲ್ಲೇ ಕೂತಾರೆ. ಈಗ ವಾಪಸ್ ಕರ್ಕೊಂಡು ಹೋಗ್ಬೇಕು ಅಂತ ಮಾಡೋಣ. ಅವ್ರ ಮಗ ಅವ್ರಿಗೆ ಇದನ್ನೆಲ್ಲ ಮಾಡಿದ್ರೆ ನಾನು ಯಾಕೆ ಹೋಗಬೇಕಿತ್ತು? ಮಗನ ಜೊತೆನೇ ಇರ್ತಿದ್ರು ಅವರು. ಈಗ ನಾನು ಹೋಗಲ್ಲಿ ಇರೋದು ಬೇಡಿತ್ತಪ್ಪ. ಅವ್ರ ಮಗ ಅವ್ರ ಜೊತೆ ಇದ್ದಿದ್ರೆ ನಾನು ಯಾಕೆ ಅಲ್ಲಿ ಹೋಗಿ ಇರಬೇಕಿತ್ತು ನೋಡೋಣ ಹೇಳ. ನೀನು ಹೇಳಬೇಕು ಈ ಮಾತು. ವಯಸ್ಸಾಗಿದೆ, ಯಾರೊಬ್ಬರ ಜೊತೆಗೆ ಇರಬೇಕು, ಹೋಗು ನೀನಲ್ಲಿ, ಹೆಂಗೂ ಮನೇಲಿ ಇರ್ತೀಯಲ್ಲ ಅಂತ. ಅದಂತೂ ಇಲ್ಲಲ್ಲ. ನಾ ಹೋದರೂ ನನಗೆ ಬೈತಿದ್ದೀಯಲ್ಲ ನೀನಿಲ್ಲೇ ರೊಟ್ಟಿ ಮೀನು ಸಾರು ಮಾಡೀನಿ ಅಂತ ಹೇಳ್ತೀಯ. ಅಲ್ಲಿ ಅಜ್ಜಿನೂ ಕಡುಬು ಮೀನು ಸಾರೇ ಮಾಡಿದ್ದು ಗೊತ್ತಾ? ಅಲ್ಲೇ ಮೀನು ತಿನ್ನಬೇಕು ಅಂತ ನಾನು ನಿನ್ನೆ ರಾತ್ರಿ ಹೇಳಿದ್ನ. ಅದಕ್ಕೆ ಅವ್ರು ಇವತ್ತು ಮೀನು ಅಲ್ಲಿ ಬಂದಿತ್ತಲ್ಲ ತಗೊಳಕ್ಕೆ ಹೇಳಿ ತಗೊಂಡು ಪಾಪ ಇದರಲ್ಲೇ ಸೋಸಿ ಮೀನು ಸಾರು ಮಾಡ್ಯಾರೆ. ಅವರು ಅಷ್ಟು ಇಷ್ಟಪಟ್ಟೆ ಮಾಡಿ ಹಾಕಿದ್ದು. ತಿನ್ನಲ್ಲ ಅಂತ ಹೇಳಲ್ಲ ನಾನು. ಆ ಕಡೆ ಈ ಕಡೆ ಹೋಗೋರು ಯಾರು ಕೇಳಿಸ್ಕೊಂಡ್ರೆ ಏನು ದೊಡ್ಡ ತಪ್ಪು ಮಾಡಿನೋ, ಎಲ್ಲಿ ಯಾರ ಮನೆಗೆ ಆಗದಿದ್ದವ್ರ ಮನೆಗೆ ಹೋಗಿ ಊಟ ಮಾಡ್ಕೊ ಬಂದಿನೋ ಹಂಗೆ ಅಂದ್ಕೊಬೇಕು. ಹಂಗದೇ ನೀನು ಮಾತಾಡೋದು. ಒಂದು ಲೆಕ್ಕಕ್ಕೆ ನೀನು ಅವ್ರು ಹೋದ್ರೆ ನೋಡ್ಕೊಂಡು ಆಮೇಲೆ ಮಾತಾಡಿದ್ದೆ ಒಳ್ಳೇದಾಯ್ತು ಬಿಡು. ಅಲ್ಲ, ಅವ್ರಿಗೆ ನೋಡಿ ಬಂದಿದ್ರು, ನಾನೆಲ್ಲ ಅಜ್ಜನ ಕರ್ಕೊಂಡು ಹೋಗ್ತಿರೋದನ್ನ ಅವ್ರಿಗೆ ಗೊತ್ತಾತಿತ್ತು. ನಿನ್ನ ಬಗ್ಗೆನೇ ತಪ್ಪು ತಿಳ್ಕೊತಿದ್ರು ಅವರು. ಏನಪ್ಪ ಇವ್ರು ಹಿಂಗೆ ಮಾಡ್ತಾರಲ್ಲ ಅಂತ. ಈಗ ಮತ್ತೊಂದು ಸರಿ ಮಧ್ಯಾಹ್ನ ಊಟಕ್ಕೆ ಬರಲ್ಲ, ನಾ ಕಾಯ್ತಿದ್ದೆ ಅಂತ ಮತ್ತು ಅದಕ್ಕೂ ಬೈಬೇಡ. ಈಗಲೇ ಹೇಳಿರ್ತೀನಿ. ಈಗ ನಾವು ವಾಪಸ್ ಹೋಗೋಷ್ಟೊತ್ತಿಗೆ ಊಟ ಟೈಮ್ ಆಗಿರ್ತದ. ಅಲ್ಲಿ ಅಜ್ಜಿ ಮತ್ತೆ ಕೇಳಲ್ಲ, ಊಟ ಮಾಡಿಕೊಂಡೇ ಹೋಗು ಅನ್ನೋಕ್ಕೆ ಶುರು ಮಾಡ್ತಾರೆ. ಊಟ ಮಾಡಿಕೊಂಡೇ ಬರ್ತೀನಿ. ಸಂಜೆ ಊಟಕ್ಕೆ ಮನೆಗೆ ಬರ್ತೀನಿ ಹೇಳಿರ್ತೀನಿ. ಇವತ್ತು ಸಂಜೆ ಇಲ್ಲೇ ಇರ್ತೀನಿ ನಾನು. ನೀನು ಹೋಗಮ್ಮ, ತಿಂಡಿ ತಿನ್ನು, ಊಟ ಮಾಡಿ ಇದು ಮಾಡು. ಅಪ್ಪ ಅದಾರಲ್ಲ ಮನೆಯಲ್ಲಿ. ನೀನೇನು ಒಬ್ಬಳೇ ಏನು ಅಲ್ಲಲ್ಲ ಮಾರತಿ. ಸಂಜೆ ಬರ್ತೀನಿ ನಾನು. ಈಗ ಅಜ್ಜ ಒಬ್ಬರೇ ಕೂತಾರಲ್ಲ ತೋಟದಲ್ಲಿ, ಕಾಯ್ತಾ ಇದ್ದಾರೆ ಅವರು. ವಯಸ್ಸಾಗಿದ್ದು ಮೊದಲೇ ಕೊನೆಗೆ ಏನಾದ್ರು ತಲೆಗಿಲೆ ಸುತ್ತು ಬಂದರೆ ಕಷ್ಟ ಮಾರತಿ. ನಾನು ಅದೇ ನಿಂಗೆ ಹೇಳಿ ಹೋಗೋಣ ಅಂತಲೇ ಬಂದಿದ್ದು. ಮಧ್ಯಾಹ್ನ ಊಟಕ್ಕೆ ಎಲ್ಲರೂ ಕಾಯ್ತೀಯೇನೋ ಅಂತ. ನಾನು ಹೋಗ್ತೀನಿ. ನಂಗೆ ರಥ ನಿತ್ಕ ಅಲ್ಲಿ ಹೇಳ್ತೀನಿ. ನಾನು ಇಷ್ಟೊತ್ತು ಮಾತಾಡ್ತಾನೆ ಇದ್ದೀನಿ, ನೀನು ಹೇಳದ್ನೇ ನೀನು ಹೇಳ್ತಿದ್ದೀಯಲ್ಲ. ಬೆಳಗ್ಗೆ ಅಲ್ಲಿ ತಿಂಡಿ ತಿಂದೆ ಬಂದರೆ ಬೇಜಾರಾಗ್ತದೆ ಅಂತ ತಿಂಡಿ ತಿನ್ನಂತೆ. ಈಗ ಮಧ್ಯಾಹ್ನ ಹೋದಕ್ಕೂ ಊಟ ಹಾಕ್ತಾರಂತೆ, ಉಣ್ದಿದ್ರೆ ಬೇಜಾರಾಗ್ತದಂತೆ, ಅಲ್ಲೇ ಉಂಡ್ಕೊ ಬರ್ತಾನಂತೆ. ಯಾವ
ಯಾರ ನಿನ್ನ ಹೆಚ್ಚು ಸಾಕಿದ್ಯಾರ? ಯಾರು ಸಾಕಿದ್ಯಾರು ಹೇಳು. ನಾ ಬಂದು ಕೇಳ್ತೀನಿ ಅಲ್ಲೇ ಅವ್ರ ಹತ್ರನೇ. ಈಗ ನಾನು ನಿಧಾನದಿಂದ ಹೇಳ್ದಷ್ಟಕ್ಕೂ ನಿಂಗೆ ಭಾಳ ಕಸಾರಾಗಿ ಹೋಗಿದೆ ಅಲ್ಲ? ಓ, ನನ್ನ ಹೆತ್ತು ಸಾಕಿದ್ಯಾರು ಅಂತ ನೀನು ಅಲ್ಲಿ ಅಜ್ಜ ಅಜ್ಜಿ ಹತ್ರ ಬಂದು ಕೇಳ್ತೀಯಾ? ಈಗ ನೀನು ಕರೆದಕ್ಕೂ ನಿನ್ನ ಹತ್ರ ಇಲ್ಲ ನಿನ್ನ ಮಗ ಅಂತ. ಅಜ್ಜ ಅಜ್ಜಿ ಹತ್ರ ಬೇಕಾದ್ರೆ ಬಂದು ಕೇಳು. ಆದರೆ ಅದಕ್ಕಿಂತ ಮುಂಚೆ ನಾನು ನಿಂಗೆ ಮುಂದೆ ಕೇಳ್ತೀನಿ, ಅದಕ್ಕೊಂದು ಉತ್ತರ ಕೊಟ್ಕ ನನಗೆ. ನನ್ನ ಹೆತ್ತಿದ್ದು ಸಾಕಿದ್ದು ಎಲ್ಲ ನೀನಯ್ಯ, ನಿನ್ನ ಹತ್ರನೇ ಇರಬೇಕು. ಹೌದು, ತಾಯಿ ದಿಕ್ಲಿಗೆ ಯಾವಾಗಲಾರು ಹಂಗೆ ಅನ್ನಿಸ್ತಿರ್ತದೆ. ಅದು ನಿಂಗಾರು ಈಗ ಅಷ್ಟೇನು ವಯಸ್ಸಾಗಲ್ಲ ಬಿಡು. ತೀರಾ ವಯಸ್ಸಲ್ಲಿ ಇಲ್ಲಿ ಹೋಗೋಕ್ಕಾಗದೇ ಇದ್ದಷ್ಟು ಆದಾಗ ಹೌದು ಮಕ್ಕಳಾದ್ರ ಜೊತೆ ಹತ್ರನೇ ಇರಬೇಕು ಅನಿಸೋದೆ. ಅದು ಯಾರಿಗಾರು ಅನ್ನಿಸ್ತದೆ. ಅದು ಎಂಥದಾರು ಹಾಕ್ಕಿಣ್ಲೆ. ನಾನೀಗ ನಿನ್ನೊಂದು ಮಾತು ಕೇಳ್ತೀನಿ. ನೀನು ಸಾಕಿದ್ದಾತಲ್ಲ, ಅಪ್ಪನ ಹೆಚ್ಚು ಸಾಕಿದ್ಯಾರು? ಅಪ್ಪನ ಹೆಚ್ಚು ಸಾಕಿದ್ಯಾರಮ್ಮ? ಆ ಪ್ರಶ್ನೆಗೆ ನಿನ್ನ ಹತ್ರ ನೀನೇ ಉತ್ತರ ಕೇಳ್ಕೆ. ಎಲ್ಲದಾರೆ ಅಪ್ಪ? ಯಾರ ಜೊತೆ ಇದ್ದಾರೆ? ನೀ ಎಷ್ಟು ಸತಿ ನೀ ಆ ಅಪ್ಪಗೆ ಹೇಳಿಯ ನಿಮ್ಮ ಅಪ್ಪ ಅಮ್ಮ ನಿಮ್ಮನ್ನು ಹೆತ್ತು ಸಾಕ್ಯಾರೆ, ಅಲ್ಲಿ ಹೋಗಿ ಅವ್ರ ಹತ್ರ ಅವ್ರನ್ನ ಒಂಚೂರು ನೋಡ್ಕೊಳ್ಳಿ ಅಂತ ಎಷ್ಟು ಸತಿ ಕಳಿಸಿಯ? ಅದನ್ನೆಲ್ಲ ಒಂಚೂರು ಕೇಳ್ಕೆ. ನೀನು ಕೇಳ್ಕೆ. ಸಾಯಂಕಾಲ ಬರ್ತೀನಿ, ಅವಾಗ ಹೇಳು.